ಈ ರಾಜ್ಯದ ಗಡಿಯ ರೇಖೆಯನ್ನೇ ಬದಲಾವಣೆ ಮಾಡಿ ಈ ರಾಜ್ಯದ ದೋಚಿ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿ. ಅವರು ಇನ್ನು ಅಧಿಕಾರಕ್ಕೆ ಬರುವಂತದ್ದು ಕನಸಿನ ಮಾತು. ಕರ್ನಾಟಕದಲ್ಲಿ ಬಿಜೆಪಿ ಇಲ್ವೇ ಇಲ್ಲ, ಅದು ಸರ್ವನಾಶ ಆಗಿದೆ. ಅದು ಒಂದು ಬಿಜೆಪಿ, ಇಲ್ಲಿ 20 ಗುಂಪುಗಳಿದ್ದಾವೆ. ಯಾವ ಗುಂಪುಗಳು ಎಲ್ಲಿ ಏನು ಅಂತ ಮಾತಾಡುವ ಯಾವ ನೈತಿಕತೆ ಬಿಜೆಪಿ ಮುಖ್ಯಮಂತ್ರಿಗಳು ಏನು ಆರೋಪ ಅಂತ ಹೇಳುದು ತಮಗೆ ಗೊತ್ತಿದೆ, ಯಾವ ರೀತಿ ನಡೀತಾ ಇದೆ ಅಂತ ಗೊತ್ತಿದೆ. ಹಾಗಾಗಿ ಇದೆಲ್ಲ ಬಾಯಿ ಮಾತಿಗೆ ಹೇಳ್ಬೋದೇ ಹೊರತು ಬಿಜೆಪಿ ಸುನಿಲ್ ಅವರೇ, ನೀವು ಕಾಂಗ್ರೆಸ್ ಮೇಲೆ ಬಹಳ ಸುಲಭವಾಗಿ ಆರೋಪ ಮಾಡ್ಬಿಡ್ತೀರಾ. ಸಿದ್ದರಾಮಯ್ಯನವರು ಬಿಹಾರ ಎಲೆಕ್ಷನ್ ದುಡ್ಡು ಕೊಟ್ಟರು, ಡಿ.ಕೆ. ಶಿವಕುಮಾರ್ ಬಿಹಾರ ಎಲೆಕ್ಷನ್ ದುಡ್ಡು ಕೊಟ್ಟರು, ಹಾಗೆ ಹೀಗೆ ಅಲ್ಲ ಸರ್. ಕಳೆದ ಚುನಾವಣೆಯಲ್ಲಿ ನಿಮಗೂ ಹಣ ಬಲ ಇತ್ತು, ನಿಮಗೂ ಪಕ್ಷದ ಬಲ ಇತ್ತು, ಅಧಿಕಾರದಲ್ಲಿ ನೀವೇ ಇದ್ರಿ. ಬಟ್ ನೀವು ಅದನ್ನು ವರ್ಕೌಟ್ ಮಾಡ್ಕೊಳಕ್ ನಿಮ್ ಕೈಲಿ ಯಾಕಾಗ್ಲಿಲ್ಲ? ಸರಿ, ನಾವು ಚುನಾವಣೆಯಲ್ಲಿ ಸೋಲು ಅಂತ ಒಪ್ಕೊಂಡಿದೀವಿ. ನಾವು ಅದ್ರ ಬಗ್ಗೆ ಚುನಾವಣಾ ಆಯೋಗದ ಮೇಲೆ ಎತ್ತಾಗ್ಲೇ ಇಲ್ಲ. ಈಗ ಚುನಾವಣಾ ಆಯೋಗನೇ ಬಿಜೆಪಿ ಜೊತೆ ಸೇರಿದ್ರು ಅಂತೇಳಿ ನೀವು ಐವನ್ ಡಿಸೋಜರ್ ಹೇಳ್ತಾ ಇದಾರಲ್ಲ, ಎಲ್ಲಿ ತನಕ ಪರಿಸ್ಥಿತಿ? ತುರ್ತು ಪರಿಸ್ಥಿತಿನಲ್ಲಿ ಏನೇನು ಮಾಡಿದ್ರು ಅಂತೇಳಿ ಈಗ ಹೇಳಕ್ಕಾಗುತ್ತೆ? ಹೋರಾಟ ಇದೆ, ವಿ ಹ್ಯಾವ್ ಪ್ರೂವ್ಡ್ ಎಲ್ಲಿ ಏನೇನಾಯ್ತು ಅಂತ. ತುರ್ತು ಪರಿಸ್ಥಿತಿನಲ್ಲಿ ನ್ಯಾಯಾಲಯಗಳನ್ನ ಹೆಂಗ್ ನಡೆಸ್ಕೊಂಡ್ರಿ, ಪತ್ರಿಕೆಗಳನ್ನ ಹೆಂಗ್ ನಡೆಸ್ಕೊಂಡ್ರಿ, ವಿರೋಧ ಪಕ್ಷವನ್ನ ಹೆಂಗ್ ನಡೆಸ್ಕೊಂಡ್ರಿ, ಸಂವಿಧಾನವನ್ನ ಹೆಂಗ್ ನಡೆಸ್ಕೊಂಡ್ರಿ, ಬಹಳ ಇತಿಹಾಸ ಇದೆ ಸರ್. 75ನೇ ಇಸ್ವಿ ದಿನ ಇವತ್ತು ನಾವು ಚರ್ಚೆ ಮಾಡ್ಕೊಂಡು ಕೂತ್ಕೊಂಡು ಕಾಂಗ್ರೆಸ್ ಮೇಲೆ ಬಿಜೆಪಿ ಮೇಲೆ ಕಾಂಗ್ರೆಸ್ ಆರೋಪ ಹೊರಿಸ್ಕೊಂಡು ಕೂತಿರ್ತೀರಾ ಅಥವಾ ರಾಜ್ಯದ ಜನರ ಅಭಿವೃದ್ಧಿ ಕಡೆ ಗಮನ ಕೊಡ್ತೀರಾ? ಎರಡು ಪಕ್ಷಗಳು ಪ್ರಚಾರವನ್ನ 75 ಅಲ್ಲ, 250 ವರ್ಷ ಹೋದ ನಂತರವೂ ಹೇಳಲೇಬೇಕು. ಸಂವಿಧಾನದ ಪುಸ್ತಕ ಇಟ್ಕೊಂಡು ಓಡಾಡುವಂತವ್ರು ಸಂವಿಧಾನಕ್ಕೆ ಹೆಂಗ್ ಅಪಪ್ರಚಾರ ಮಾಡಿದ್ರು, ಸಂವಿಧಾನದ ಮೇಲೆ ಹೆಂಗೆ ಗದಾಪ್ರಹಾರ ಮಾಡಿದ್ರು, ಸಂವಿಧಾನವನ್ನ ಹೆಂಗೆ ಕಸದ ಬುಟ್ಟಿಗೆ ಹಾಕಿದ್ರು ಅಂತೇಳಿ ಮುಂದಿನ ಇನ್ನೂ 150 ವರ್ಷವಾದ್ರೂ ಹೇಳಲೇಬೇಕು. ಜನ ತೀರ್ಮಾನ ಮಾಡ್ತಾರೆ ಬಿಡಿ ಸರ್, ಅದನ್ನ ಕಾಂಗ್ರೆಸ್ನವರು ಬಿಜೆಪಿ ಅವರೆಲ್ಲ ತೀರ್ಮಾನ ಮಾಡಬೇಕಾಗಿರೋದು. ಜನ ತೀರ್ಮಾನ ಮಾಡ್ತಾರೆ ಬಿಡಿ. ಚರಿತ್ರೆ ಗೊತ್ತಿಲ್ಲ ಚರಿತ್ರೆ 2000 ಹೊಸ ಜನರೇಷನ್ ಚರಿತ್ರೆ ಗೊತ್ತಿಲ್ಲ. ನಾನು 1975 ಈ ಮಾತುಗಳನ್ನ ಪ್ರತಿ ಚುನಾವಣೆಯಲ್ಲೂ ಹೇಳ್ತೀರಾ. ಕಳೆದ 23ರ ಚುನಾವಣೆಯಲ್ಲಿ ನೆನ್ಪಿಟ್ಕೊಳ್ಳೇಬೇಕಲ್ಲ. ಓಕೆ, ನಿಜವಾಗಿದೆ ಅಮಿತ್ ಶಾ ಅವರ ಭವಿಷ್ಯ ಎನ್ಡಿಎಗೆ 180+ ಬರುತ್ತೆ ಅಂತ ಅವರು ಹೇಳಿದ್ರು. ಚುನಾವಣಾ ರ್ಯಾಲಿಯಲ್ಲೇ ಈ ವಿಚಾರವನ್ನ ಅವರು ಪ್ರಸ್ತಾಪಿಸಿದ್ರು. ಅದರಂತೆ ಈಗ ಎನ್ಡಿಎ 191 ತನ್ನದಾಗಿಸ್ಕೊಂಡಿದೆ. ನಿಜವಾಗಿದೆ ಅಮಿತ್ ಶಾ ಅವರ ಆ ಒಂದು ಭವಿಷ್ಯದ ನುಡಿ. ಎನ್ಡಿಎಗೆ 180+, ಯಾವುದೇ ಕಾರಣಕ್ಕೂ 180ರ ಕೆಳಕ್ಕೆ ನಾವು ಹೋಗೋದೇ ಇಲ್ಲ ಅನ್ನೋದನ್ನ ನಿಖರವಾಗಿ ಹೇಳಿದ್ರು. ಆ ನಂಬರನ್ನ ದಾಟಿ ಮುಂದಕ್ಕೆ ನಾಗಾಲೂಟವನ್ನ ಇಟ್ಟಿದೆ. ಜೊತೆಗೆ ನಾವು ಅಧಿಕಾರದ ಚುಕ್ಕಾಣಿ ಹಿಡಿತೀವಿ, ಯಾವ ಒಂದು MGB ಮಹಾಗಠಬಂಧನ್ ಏನೆಲ್ಲ ನಾಟಕಗಳನ್ನ ಮಾಡ್ತಾ ಇದೆಯೋ ಆ ಜಂಗಲ್ ರಾಜ್ಗೆ ಅವಕಾಶ ಮಾಡಿಕೊಡಲ್ಲ ಅಂತ ಕೂಡ ಹೇಳಿದ್ರು. ಸೊ ಅದರಂತೆ ಈಗ ಅಮಿತ್ ಶಾ ಅವರ ಮಾತು ಭವಿಷ್ಯ ನಿಜವಾಗಿದೆ, 190ಕ್ಕೆ ದಾಟಿದೆ ಎನ್ಡಿಎ. ರೈಟ್, ಮತ್ತೆ ಮಾತುಕತೆ ನಾನು ಐವಾನ್ ಡಿಸೋಜ ಅವ್ರ ಜೊತೆ ನಾನು ಮುಂದುವರಿಸ್ತೀನಿ ಸರ್. ಈಗ ನಾನು ಬಿಹಾರದ ವಿಚಾರನೆ ಇಟ್ಕೊಂಡು ಮಾತನಾಡ್ತೀನಿ ಸರ್. ಬಿಹಾರದಲ್ಲಿ 2 ಸ್ಥಳೀಯ ಪಕ್ಷಗಳು, ಒಂದು RJD ಮತ್ತೊಂದು JDU. ಈ 2 ಪಕ್ಷಗಳ ಬ್ಯಾಕ್ ಬೋನ್ ರೀತಿ ವರ್ಕ್ ಮಾಡಿದ್ದು 2 ರಾಷ್ಟ್ರೀಯ ಪಕ್ಷಗಳು, ಒಂದು BJP ಮತ್ತೊಂದು ಕಾಂಗ್ರೆಸ್. BJP ಮತ್ತು ಅವರ ಮಿತ್ರ ಪಕ್ಷಗಳಿಗೆ ಸಾಧ್ಯವಾಗಿದ್ದು ಬಿಹಾರದಲ್ಲಿ, ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಕ್ಕೆ ಸಾಧ್ಯವಾಗಿಲ್ಲ. ಬಟ್ RJD ಪರ್ಫಾರ್ಮೆನ್ಸ್ ಇಸ್ ಗುಡ್. ಒಂದು ಸಿಂಗಲ್ ಡಿಜಿಟ್ನಲ್ಲಿ ಇನ್ನೂ ಫೈಟ್ ಮಾಡ್ತಾ ಇದೆ ಕಾಂಗ್ರೆಸ್. ಅಂದರೆ ಒಂದು ರಾಷ್ಟ್ರೀಯ ಪಕ್ಷದ ಪರಿಸ್ಥಿತಿ ಎಲ್ಲಿಗೆ ಬಂತು? ಬಿಹಾರದಲ್ಲಿ ಇವತ್ತು 2 ಪಕ್ಷಗಳು ಗಠಬಂಧನ ಆದ ಮೇಲೆ 2 ಪಕ್ಷಗಳು ಒಟ್ಟಾಗಿ ಸೇರಿ ಕೆಲಸ ಮಾಡ್ತಕ್ಕಂಥದ್ದು. ಅದು ನಮಗೆ ಎಷ್ಟು ಸೀಟು ಅವರಿಗೆ ಎಷ್ಟು ಸೀಟು ಪ್ರಶ್ನೆ ಇಲ್ಲ. ಗಠಬಂಧನ್ಗೆ ಒಟ್ಟು ಎಷ್ಟು ಸೀಟ್ ಸಿಕ್ಕಿದೆ ಅಂತ ಹೇಳುವಂಥದ್ದು ನಾನು ಒಪ್ಪಿಕೊಳ್ತೇನೆ. ಅಲ್ಲಿ ಕಾಂಗ್ರೆಸ್ ಪಕ್ಷ ಹ್ಯಾಸ್ ನಾಟ್ ಡನ್ ವೆಲ್. ಚುನಾವಣೆಯಲ್ಲಿ ಮತ ಎಷ್ಟುಗಳು ಬಂದಿದ್ದಾವೆ ನನಗೆ ಗೊತ್ತಿಲ್ಲ, ಆದರೆ ಸಂಖ್ಯಾಬಲದಲ್ಲಿ ನಾವು ಕಡಿಮೆ ಇದ್ದೇವೆ ಅಂತ ಹೇಳೋದನ್ನು ಒಪ್ಪಿಕೊಳ್ಳಲೇಬೇಕು. ಸೋಲನ್ನು ನಾವು ಒಪ್ಪಿಕೊಳ್ತೇವೆ, ಜನರ ತೀರ್ಮಾನಕ್ಕೆ ನಮ್ಮ ತಲೆ ಬಾಗ್ತೇವೆ ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ತಪ್ಪಾಗಿದೆಯೋ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಆದರೆ BJP ಅವರು ಗೆದ್ದಿರ್ತಕ್ಕಂಥದ್ದು ನಿಜವಾದ ಗೆಲುವು ಅವರ ಪಕ್ಷದ್ದು ಅಲ್ಲ. ಅದು ಬರೇ
ಆಮಿಷದ ಗೆಲುವು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಪ್ರೀ ಎಕ್ಸಿಟ್ ಪೋಲ್ಗೆ ಬಂದಾಗಲೂ ನಿಮ್ಮ ಸ್ಟುಡಿಯೋದಲ್ಲೇ ಕೂತು ಈ ಬಗ್ಗೆ ನಾನು ಮಾತಾಡಿದ್ದೆ. ರೈಟ್ ಸರ್, ಹಾಗೆ ಸಂಪರ್ಕದಲ್ಲಿರಿ ಸರ್, ನಿಮ್ಮ ಜೊತೆ ಮತ್ತೆ ಏನಾದರೂ ಅವರಿಗೆ ಗೆಲ್ಲುವು ಸಾಧ್ಯ ಆಗುವುದಾದ್ರೆ ಅಶ್ವಥ್ ನಾರಾಯಣ್ ಅವರು ಜಾಯಿನ್ ಆಗಿದ್ದಾರೆ ನಮ್ಮ ರೂಪಾಯಿ ನೇರವಾಗಿ ಕಳಿಸಿದ್ರು ಸರ್, ಇದರ ಮೂಲಕ ಅಂತ ನಾನು ಹೇಳಿದ್ದೆ. ಓಕೆ, ಅಶ್ವಥ್ ನಾರಾಯಣ್ ಅವರೇ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮೊದಲಿಗೆ ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಅದ್ಭುತವಾದಂತಹ ಪರ್ಫಾರ್ಮ್ ಮಾಡಿದೆ, ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಈ ಗೆಲುವಿಗೆ ಕಾರಣ ತಮ್ಮ ಪ್ರಕಾರ ಏನು? ಬಹಳ ಮುಖ್ಯವಾಗಿ ನಾನು ಬಿಹಾರಿನ ಜನತೆಗೆ ಹೃದಯಪೂರ್ವಕವಾಗಿ ನನ್ನ ಶುಭಾಶಯಗಳು. ಇವತ್ತಿನ ಈ ಗೆಲುವು ಬಹಳ ಮುಖ್ಯವಾಗಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ನಾಯಕತ್ವವನ್ನು, ನಮ್ಮ ಗೃಹ ಸಚಿವರ ಅಮಿತ್ ಶಾ ಅವರ ನಾಯಕತ್ವವನ್ನು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿಯವರು ಮತ್ತು ನಿತೀಶ್ ಅವರ ಒಂದು ನಾಯಕತ್ವವನ್ನು ಒಪ್ಪಿ ಜನ ಆಶೀರ್ವಾದ ಕೊಟ್ಟಿದ್ದಾರೆ, ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ದೊಡ್ಡ ಗೆಲುವನ್ನು ಕೊಟ್ಟಿದ್ದಾರೆ. ಪ್ರಾಬ್ಲಿ ಐತಿಹಾಸಿಕವಾಗಿ ಇಂಥ ಒಂದು ಗೆಲುವನ್ನು ನಾವು ಎಂದೆಂದೂ ಕಂಡಿಲ್ಲ, ಅಂಥ ಒಂದು ದೊಡ್ಡ ಗೆಲುವನ್ನು ಕೊಟ್ಟಿದ್ದಾರೆ. ಪ್ರಾಬ್ಲಿ ಜವಾಬ್ದಾರಿ ಜಾಸ್ತಿ ಆಗಿದೆ. ಈ ಜವಾಬ್ದಾರಿಯನ್ನು ಹೊತ್ತು ಇನ್ನು ಬಿಹಾರಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮತ್ತು ದೇಶದ ಅಭಿವೃದ್ಧಿಗಾಗಿ ಈ ಆಶೀರ್ವಾದನ ತಗೊಂಡು ಉತ್ತಮವಾಗಿ ಆಡಳಿತವನ್ನು ಮಾಡುವಂಥದ್ದಾಗುತ್ತೆ ಅಂತಲೂ ನಾಡಿನ ಮತ್ತು ಇಡೀ ಭಾರತದ ಜನತೆಗೆ ಒಂದು ವಿಶ್ವಾಸ.